ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವು ನೋಡ್ಕೊಂಡು ಬರೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಸಖತ್ ಟ್ವಿಸ್ಟ್ ಅದು ತುಂಬಾ ಚೆನ್ನಾಗಿದೆ ಈ ಒಂದು ಸೀರಿಯಲ್ನಲ್ಲಿ. ಸಂಚಿಕೆ ಮಾತ್ರ ಪಟಾಕಿ ಥರನೇ ಇದೆ ಅಂತ ಹೇಳಬಹುದು. ಲಿಂಗವಜ್ಜಿ, ಎಸ್, ಭೂಮಿ ಮತ್ತು ಶ್ರವಣ್ ನಡುವಿನ ಆ ಒಂದು ರಹಸ್ಯವನ್ನು ಕಂಡುಹಿಡಿತಾರೆ. ಹಾಗೆಯೇ ಭೂಮಿ ಕಳಿಸಿರೋ ಆ ಒಂದು ಮೆಸೇಜ್ ಅಜಿತ್ ಸಾಹೇಬ್ರ ಲೈಫನ್ನು ಚೇಂಜ್ ಮಾಡುತ್ತಾ. ಬನ್ನಿ ಇವತ್ತಿನ ಕತೆ ಏನಂತ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಸಂಚಿಕೆಯ ಆರಂಭದಲ್ಲಿ ನಿಂಗವಜ್ಜಿ ಮನೆಯಲ್ಲಿ ಆ ಒಂದು ಸನ್ನಿವೇಶ ಸಖತ್ ಕಾಮಿಡಿ ಆಗಿರುತ್ತೆ. ಯಾಕಂದರೆ ಸಿಟಿಯಿಂದ ಬಂದಿರೋರಿಗೆ ಹಳ್ಳಿ ಜೀವನ ಅಂದರೆ ಅಷ್ಟೊಂದು ಸುಲಭ ಆಗತ್ತಾ? ನೋ ಚಾನ್ಸ್ ಅಲ್ವಾ. ಅಜ್ಜಿ ಅಂತೂ ರೂಲ್ಸ್ ಮೇಲೆ ರೂಲ್ಸ್ ಹಾಕ್ತಾನೇ ಇರ್ತಾರೆ. ಇಲ್ಲಿ ಸೋಲಾರು ಇರಲ್ಲ, ಗಿಲಾರು ಇರಲ್ಲ, ಏನೂ ಇಲ್ಲಪ್ಪ. ಸ್ನಾನ ಮಾಡಬೇಕು ಅಂತ ಅಂದರೆ ಹಂಡೆ ಒಳಗೆ ಉರಿ ಹಾಕಿ ನೀರು ಕಾಯಿಸ್ಕೋಬೇಕು ಅಂತ ಅಜ್ಜಿ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡ್ತಾರೆ. ಅಜ್ಜಿನ ಹೇಗಾದರೂ ಮಾಡಿ ಬದಲಾಯಿಸಲೇಬೇಕು ಅಂತ ನಮ್ಮ ಭೂಮಿ ಪಣ ತೊಟ್ಟಿರೋದ್ರಿಂದ ಎಲ್ಲರೂ ಅಜ್ಜಿ ಹೇಳಿದ ಹಾಗೆಯೇ ಕೇಳ್ತಾ ಇರ್ತಾರೆ. ಇನ್ನೊಂದು ಕಡೆಗೆ ಶಾರದನ್ನ ಗುಣಪಡಿಸ್ಬೇಕು ಅಂತ ಅಜ್ಜಿ ಒಂದು ಐಡಿಯಾನ ಕೊಡ್ತಾರೆ. ಶ್ರವಣ, ಇವಳಿಗೆ ನಾನು ಹೇಳೋ ಥರ ಮಾತು ಕೊಡಿಸು, ಬೇಗ ಚೇತರಿಸ್ಕೋತಾಳೆ ಅಂತ ಧೈರ್ಯನೂ ತುಂಬ್ತಾರೆ. ಇದರ ಜೊತೆಗೆ ನಾಳೆ ಶ್ರೀರಾಮನವಮಿ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಹಬ್ಬದ ಪ್ರಿಪ್ರೇಷನ್ಸ್ ಅಂತೂ ತುಂಬ ಜೋರಾಗಿ ನಡೀತಾ ಇರುತ್ತೆ. ಹಾಗೆ ಜೋರಾಗಿ ನಡಿಬೇಕು ಅಂತ ಅಜ್ಜಿ ಎಲ್ರಿಗೂ ಒಂದೊಂದು ಕೆಲಸನ ಹಂಚಿಬಿಟ್ಟು ಕೊಡ್ತಾರೆ. ಅದಾದಮೇಲೆ ಭೂಮಿಗೆ ಅತ್ತೆ ಮಾವನ ಮೇಲೆ ಗೌರವ ತುಂಬಾ ಹೆಚ್ಚಾಗಿರುತ್ತೆ. ಅವ್ರ ನಂಬಿಕೆನ ನಾನು ಉಳಿಸ್ಕೊಳ್ಬೇಕು ಅಂದರೆ ನನ್ನ ಮತ್ತು ಅಜ್ಜಿತ್ತವ್ರ ಸಂಬಂಧ ತುಂಬಾ ಚೆನ್ನಾಗಿರಬೇಕು ಅಂತ ಅವಳು ನಿರ್ಧಾರ ಮಾಡ್ಕೊಂಡ್ಬಿಡ್ತಾಳೆ. ಸಾಹೇಬ್ರಿಗೆ ಕಾಲ್ ಸಹ ಮಾಡ್ತಾಳೆ. ಕಾಲ್ ಮಾಡಿ ನನ್ನ ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೊಳ್ಬೇಕು ಅಂದ್ಕೋತಾಳೆ. ಆದರೆ ಹಳ್ಳಿನಲ್ಲಿ ಟವರ್ ಸಿಗುತ್ತಾ? ನೋ ಅಲ್ವಾ. ಕೆಲವೊಂದು ಹಳ್ಳಿನಲ್ಲಿ ಸಿಗಲ್ಲ ಅಷ್ಟೇ. ಆದರೆ ಹಳ್ಳಿನಲ್ಲಿ ಟವರು ಕೈ ಕೊಡುತ್ತೆ. ಕೊನೆಗೆ ಧೈರ್ಯ ಮಾಡಿಬಿಟ್ಟು ಒಂದು ವಾಯ್ಸ್ ಮೆಸೇಜ್ನ ಅಜಿತ್ ಅವ್ರಿಗೆ ನಮ್ಮ ಭೂಮಿ ಕಳಿಸಿಯೇ ಬಿಡ್ತಾಳೆ. ಸಾಹೇಬ್ರೆ, ನಾನು ಭೂಮಿ ಮಾತಾಡ್ತಾ ಇದ್ದೀನಿ. ನಾವು ಅತ್ತೆ ಮಾವನ ಜೊತೆ ಹಳ್ಳಿನಲ್ಲಿ ಸ್ವಲ್ಪ ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ನನ್ನನ್ನು ಇಷ್ಟಪಡ್ತೀರೋ ಅಥವಾ ಇಲ್ವೋ, ಆದರೆ ನಾನು ಮಾತ್ರ ನಿಮ್ಮನ್ನು ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ಸಾಹೇಬ್ರೆ ಅಂತ ಈ ಜೀವನಕ್ಕೆ ನೀವೇ ನನ್ನ ಗಂಡ ಅಂತ ತನ್ನ ಪ್ರೀತಿಯನ್ನು ವಾಯ್ಸ್ ನೋಟ್ ಮೂಲಕ ಅಜಿತ್ ಅವ್ರಿಗೆ ನಮ್ಮ ಭೂಮಿ ಕಳಿಸಿಯೇ ಬಿಡ್ತಾಳೆ. ಅದಾದಮೇಲೆ ಇಲ್ಲಿ ಹಬ್ಬದ ತಯಾರಿ ಮಧ್ಯ ಅಜ್ಜಿ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಏನಿದು, ಇನ್ನೂ ರಂಗೋಲಿ ಹಾಕಿಲ್ವಾ, ಮನೆ ಮುಂದೆ ಇನ್ನೂ ಸಾರಿಸಿಲ್ವಾ ಅಂತ ರೇಗಾಡ್ತಾರೆ. ಅದಾದಮೇಲೆ ಅಂಜುನ ಕರೀತಾರೆ. ಏಯ್ ಬಾರ ಇಲ್ಲಿ ಸಿಟಿ ಹುಡುಗಿ ಅಂತ ಕರೆದ್ಬಿಟ್ಟು ಹೋಗಿ ಸಗಣಿ ತೊಗೊಂಡು ಬಂದು ಬಾಗಲನ್ನ ಸಾರಿಸು ಅಂತ ಹೇಳ್ತಾರೆ. ಆಗ ಅಂಜುಗೆ ಮಾತ್ರ ವಾಕರ್ಗೆ ಬಂದಂಗೆ ಆಗಿಬಿಡತ್ತೆ. ಅವಳು ಅಸಹ್ಯ ಪಡೋದನ್ನ ಅಜ್ಜಿ ನೋಡಿಬಿಟ್ಟು ಫುಲ್ ಗರಂ ಆಗ್ತಾರೆ. ಆಗ ಅಷ್ಟೊತ್ತಿಗೆ ಭೂಮಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ. ಅಜ್ಜಿ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳೇ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ತಾಳೆ. ಅದಾದಮೇಲೆ ಶ್ರವಣವರು ಹಂಡೆ ಒಲೆಗೆ ನೀರನ್ನು ತುಂಬಿಸ್ತಿರ್ಬೇಕಾದ್ರೆ ಅಜ್ಜಿ ಕೇಳ್ತಾರೆ, ಶ್ರವಣ, ಈ ಭೂಮಿ ನಿಜವಾಗ್ಲೂ ನಿನ್ನ ಮಗಳೇನಾ? ನಿನಗೂ ಅವಳಿಗೂ ಹೋಲಿಕೆನೇ ಇಲ್ವಲ್ಲೋ ಅಂತ ಶ್ರವಣ್ ಅಂತಾರೆ. ಅದಾದಮೇಲೆ ಶ್ರವಣ್ ಅವರು ಸಮಾಧಾನ ಮಾಡಿ, ಅವಳು ನಮ್ಮ ಮನೆಯ ಸಂಸ್ಕಾರದಲ್ಲೇ ಬೆಳೆದವಳು, ಅದಕ್ಕೆ ಹಳ್ಳಿ ಜೀವನ ಎಲ್ಲ ಬರುತ್ತೆ ಅಂತ ಮ್ಯಾನೇಜ್ ಮಾಡಿಕೊಂಡು ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರೆ. ಇನ್ನೊಂದು ಕಡೆ ಶಾರದಾ ಅವರು ಹೂವಿನ ಗಿಡಗಳ ಜೊತೆ ನಗ್ತಾ ಆಡ್ತಿರೋದನ್ನು ಶ್ರವಣ್ ಅವರು ನೋಡ್ತಾರೆ. ಆಗ ಅವ್ರಿಗೊಂದು ಭರವಸೆನೂ ಮೂಡುತ್ತೆ. ನಮ್ಮ ಶಾರದಾ ಇಲ್ಲೇ ಇದ್ದರೆ ತುಂಬ ಬೇಗ ಹುಷಾರಾಗ್ತಾಳೆ ಅಂತ ಖುಷಿನೂ ಪಡ್ತಾರೆ. ಹಾಗೆಯೇ ಕೊನೆಯಲ್ಲಿ ಅಜಿತ್ ಅವರು ಭೂಮಿ ಕಳಿಸಿರೋ ವಾಯ್ಸ್ ಮೆಸೇಜ್ನ ನೋಡಿಯೇ ಬಿಡ್ತಾರೆ.
ಆಗ ಭೂಮಿ ಬಾಯಿಂದ ಐ ಲವ್ ಯು ಅನ್ನೋ ಪದ ಕೇಳಿ ಫಸ್ಟು ತುಂಬಾ ಶಾಕ್ ಆಗುತ್ತೆ ಅಜಿತ್ ಅವ್ರಿಗೆ. ಅದಾದಮೇಲೆ ತುಂಬ ಖುಷಿನೂ ಆಗುತ್ತೆ. ಎರಡನ್ನೂ ಫೇಲ್ ಮಾಡ್ತಾನೇ ಇರ್ತಾರೆ ನಮ್ಮ ಅಜಿತ್. ಕೊನೆಗೆ ಅಜ್ಜಿ ಮನಸ್ಸನ್ನು ಗೆಲ್ಲೋಕ್ಕೆ ಭೂಮಿ ಸರ್ಕಸ್ ಮಾಡ್ತಾ ಇದ್ದರೆ ಆ ಕಡೆ ಅಜಿತು ಭೂಮಿನ ನೋಡೋಕ್ಕೆ ಯಾವಾಗ ಬರ್ತಾರೆ ಅನ್ನೋದು ಈಗಿನ ಒಂದು ಕುತೂಹಲ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ಕಾದು ನೋಡೋಣ. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಈ ಒಂದು ಸೀರಿಯಲ್ ಯಾರಿಗೆಲ್ಲ ಇಷ್ಟ ಹಾಗೆಯೇ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಈ ಒಂದು ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪ್ರಕಾರ ಅಜಿತ್ ಅವರು ಈಗ ಹಳ್ಳಿಗೆ ಬರ್ತಾರಾ? ಅದನ್ನೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.